ಎಂದೋ ನಡೆದಂತ ಒಂದು ಕಹಿಯ ಘಟನೆಯನ್ನ ನೆನೆದು ಸ್ವಂತ ನಿನ್ನ ತಂದೆಯೊಟ್ಟಿಗೆ, ತಾಯಿಯೊಟ್ಟಿಗೆ, ಅಣ್ಣ ತಮ್ಮಂದಿರೊಟ್ಟಿಗೆ, ಅಕ್ಕ ತಂಗಿಯರೊಟ್ಟಿಗೆ ವ್ಯಾಜ್ಯವನ್ನ ನೆನೆದು ಇನ್ನೂ ಅವರೊಟ್ಟಿಗೆ ಮಾತನಾಡದೇ ಇರುವೆಯ. ಪ್ರವಾದಿ ಯೆಶಾಯನು ಬರೆದಂತ ಗ್ರಂಥ 43ನೇ ಅಧ್ಯಾಯ 18ನೇ ವಚನದಲ್ಲಿ ಸ್ವಾಮಿ ಸರ್ವೇಶ್ವರನಾದಂತಹ ಯೆಹೋವ ಸ್ವರ್ಗೀಯ ತಂದೆ ದೇವರು ನುಡಿಯುತ್ತಾ ಇದ್ದಾರೆ. ಗತಿಸಿ ಹೋದಂತ ಘಟನೆಯನ್ನ ನೆನೆಯಬೇಕಾಗಿಲ್ಲ. ಈ ದಿನ ಅವರನ್ನ, ಆ ಘಟನೆಗಳನ್ನ ಮರೆತು ಅವರನ್ನ ಕ್ಷಮಿಸಿ, ಅವರನ್ನು ಪ್ರೀತಿಸಿ ಅವರೊಟ್ಟಿಗೆ ಮಾತನಾಡಬೇಕೆಂಬುದೇ ದೇವರ ಚಿತ್ತ ಅಲ್ಲವೇ?